ಗ್ರಾಮೀಣ ಪ್ರದೇಶಕ್ಕೆ ಸಿಬಿಎಸ್ಇ ಶಿಕ್ಷಣ ಅವಶ್ಯಕ. ಕಟ್ಟಡಗಳಿಗಿಂತ ಮಾನವ ಸಂಪನ್ಮೂಲ ಅತಿ ಮುಖ್ಯ. ಉಪ ಕುಲಸಚಿವ ಫಾದರ್ ಸೆಬಾಸ್ಟಿಯನ್ ಎಲಿಜಿಂಕಲ್, ಸಿಎಂಐ. ಕ್ರಿಸ್ತು ಜಯಂತಿ ಸಿಎಂಐ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮ. ಒಂದು ಉತ್ತಮ ಶಾಲೆ ವಿದ್ಯಾರ್ಥಿಗಳನ್ನ ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯಬಹುದು. ಗ್ರಾಮೀಣ ಪ್ರದೇಶಕ್ಕೆ ಸಿಬಿಎಸ್ಇ ಶಿಕ್ಷಣ ಅವಶ್ಯಕ. ಕಟ್ಟಡಗಳಿಗಿಂತ ಮಾನವ ಸಂಪನ್ಮೂಲ ಅತಿ ಮುಖ್ಯ ಅಂತ ಸಂಸ್ಥೆಯ ಉಪಕುಲ ಸಚಿವ ಫಾದರ್ ಸೆಬಾಸ್ಟಿಯನ್ ಎಲಿಜಿಂಕಲ್, ಸಿಎಂಐ ಹೇಳಿದ್ದಾರೆ. ತಾಲೂಕಿನ ಗಡಿ ಕನ್ನಮಂಗಲ ಬಳಿಯ ಬೋಧಿನಿಕೇತನ ಶಿಕ್ಷಣ ಟ್ರಸ್ಟಿನ ಕ್ರಿಸ್ತು ಜಯಂತಿ ಸಿಎಂಐ ಪಬ್ಲಿಕ್ ಶಾಲೆಯಲ್ಲಿ 2025-26ನೇ ಸಾಲಿನ 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಎಲ್ ಫೆಸ್ಟಿವೋ ಶೀರ್ಷಿಕೆ ಅಡಿ ಆಯೋಜನೆ ಮಾಡಲಾಗಿದ್ದ ಸಾಂಸ್ಕೃತಿಕ ವೈಭವಕ್ಕೆ ದೀಪ ಬೆಳಗೋದ್ರೊಂದಿಗೆ ಚಾಲನೆ ಕೊಟ್ಟು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಗುಣಮಟ್ಟ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ಕೊಡುತ್ತಿರುವ ಟ್ರಸ್ಟ್ ಕಳೆದ 7 ವರ್ಷದಲ್ಲೇ 100 ವಿದ್ಯಾರ್ಥಿಗಳನ್ನ ಸುಶಿಕ್ಷಿತರನ್ನಾಗಿ ಮಾಡಿದೆ. ಸುತ್ತಮುತ್ತಲಿನ 112 ಗ್ರಾಮಗಳಿಗೆ ಜ್ಞಾನದೋತ್ಸಾಹ ನೀಡುತ್ತಿರುವ ಸಂಸ್ಥೆ 84ಕ್ಕೂ ಅಧಿಕ ಚಟುವಟಿಕೆಯನ್ನು ಒಂದೇ ವರ್ಷದಲ್ಲಿ ಏರ್ಪಡಿಸಿದೆ. ಆತ್ಮಸ್ಥೈರ್ಯ, ವೈಯಕ್ತಿಕ ಶಿಸ್ತು, ನಾಯಕತ್ವ, ಸಹಪಠ್ಯ ಚಟುವಟಿಕೆಗೆ ಉತ್ತಮ ವೇದಿಕೆ ಕಲ್ಪಿಸಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರ ಆದರ್ಶ ಮಾದರಿಯನ್ನು ಅನುಸರಿಸಬೇಕು. ಪೋಷಕರು ಮಕ್ಕಳನ್ನ ಆಸ್ತಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ. ಇಲ್ಲಿನ ಬೋಧಕೇತರ ಸಿಬ್ಬಂದಿ ಅರ್ಪಣಾ ಮನೋಭಾವ, ಸಮಾಜಕ್ಕೆ ಕ್ರೈಸ್ತ ಮಿಷನರಿ ಶಾಲೆಗಳು ಉತ್ತಮ ಕೊಡುಗೆ ಕೊಡುತ್ತಿರುವುದು ಶ್ಲಾಘನೀಯ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಶಿಕ್ಷಕರ ಅವಶ್ಯಕತೆ ಇದೆ. ಪೋಷಕರು ಮಕ್ಕಳನ್ನ ಬಹಳ ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ಮಕ್ಕಳಿಗೆ ಸಮಯ ಕೊಡಬೇಕು. ಮಕ್ಕಳಿಗೆ ಮನೆಯಲ್ಲಿ ನಿಯಮಗಳು ಇರಬೇಕು. ಮಕ್ಕಳಿಗೆ ನಿಮ್ಮ ಜೀವನದ ಕಥೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ನೀಡಬೇಕು. ವೇಳಾಪಟ್ಟಿ ನಿರ್ಧಾರವನ್ನ ಪೋಷಕರು ಮಾಡಬೇಕು ಅಂತ ಕಿವಿಮಾತು ಹೇಳಿದ್ರು. ನಂತರ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯ ಕೋರಿದ್ರು. ಶಾಲೆಯ ಪ್ರಾಚಾರ್ಯ ಫಾದರ್ ಫಿಲಿಪ್ ಜೋಸೆಫ್ ಸಿಎಂಐ ಮಾತನಾಡಿ, ವಾರ್ಷಿಕ ವರದಿಯ ಶಾಲೆಯ ಗುಣಮಟ್ಟ ತೋರಿಸುತ್ತೆ. 42 ಪುಟದ ವಾರ್ಷಿಕ ವರದಿ ಇದೆ. ಅಂಕಧಾರಿತ ಕಲಿಕೆಗಿಂತ ಚಟುವಟಿಕೆ ಮತ್ತು ಸ್ವಯಂ ಕಲಿಕೆಗೆ ಪೂರಕ ವಾತಾವರಣ ಶಾಲೆಯಲ್ಲಿ ನೀಡಿದ್ದೀವಿ. ತ್ರಿಭಾಷಾ ಸೂತ್ರವಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ 3ಕ್ಕೂ ಪ್ರಾತಿನಿಧ್ಯ ನೀಡಿ ಅನುಭವಿ ಬೋಧಕರು ಸ್ವಯಂ ಅರ್ಪಣಾ ಮನೋಭಾವದಿಂದ ಇಲ್ಲಿ ಉಳಿದಿರುವ ಶಿಕ್ಷಕರ ನಮ್ಮ ಶಕ್ತಿ ಎಂದಿದ್ದಾರೆ. 11ನೇ ತರಗತಿ ಪ್ರಾರಂಭ. ಚಲನಚಿತ್ರ ನಟಿ ಅಂಕಿತಾ ಜೈರಾಮ್ ಮಾತನಾಡಿ, ಸಿಬಿಎಸ್ಇ ಪಠ್ಯಕ್ರಮದ ಅಡಿಯಲ್ಲಿ 11 ಮತ್ತು 12ನೇ ತರಗತಿಯನ್ನ ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗದಲ್ಲಿ ಸಂಸ್ಥೆ ಪ್ರಾರಂಭಿಸಿರುವುದು ಸ್ವಾಗತಾರ್ಹ ವಿಚಾರ ಎಂದಿದ್ದಾರೆ. ಈ ವೇಳೆ ಹಲವಾರು ದೇಶಿ ಮತ್ತು ವಿದೇಶಿ ಸಾಂಸ್ಕೃತಿಕ ವೈಭವ, ಮಂಗಳೂರಿನ ಯಕ್ಷಗಾನ, ಕೇರಳದ ನೂತನ ವಸ್ತ್ರಾಲಂಕಾರ, ನಾಟಕ, ದೇಶಭಕ್ತಿ ಕಾರ್ಯಕ್ರಮಗಳು ಮನಸೂರೆಗೊಂಡಿತ್ತು. ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳು ಆದ 8ನೇ ತರಗತಿಯ ಕುಮಾರಿ ಹರ್ಷಿತಾಗೆ ಜಯಂತಿಯನ್ ರತ್ನ ಅವಾರ್ಡ್ ಹಾಗೂ ಅಭಿರಾಮಿ ಅನಿಶಾಗೆ ಜಯಂತಿಯನ್ ಕ್ರಾನ್ ಬಹುಮಾನ ನೀಡಿ ಗೌರವಿಸಿದ್ರು. ಶಿಕ್ಷಕಿ ಸುಧಾಶ್ರೀ ಶಾಲೆಯ ಮುಂದಿನ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಜೆಸಿ ಕ್ರಿಸ್ತು ಜಯಂತಿ ಸಿಎಂಐ ಪಬ್ಲಿಕ್ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಆನ್ಯುವಲ್ ಡೇ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಇಲ್ಲಿ ಸ್ಕೂಲಿನ ಅಟ್ಮಾಸ್ಫಿಯರ್ ಆಗಿರ್ಬೋದು ಅಥವಾ ಸ್ಟಾಫ್ಸ್ ಆಗಿರ್ಬೋದು, ಟೀಚರ್ಸ್, ಫಾದರ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಅಂಡ್ ಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಮಾಂಟೆಸರಿಯಿಂದ 10th ವರೆಗೂ ಎಜುಕೇಶನ್ ಆಲ್ರೆಡಿ ಕೊಡ್ತಾ ಇದ್ದಾರೆ, ಸಿಬಿಎಸ್ಇ ಸಿಲೆಬಸ್. ಹಾಗೆ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಸ್ಕೂಲ್ ಓಪನ್ ಮಾಡಿರೋ ಮುಖ್ಯ ಕಾರಣ ಏನಂದ್ರೆ, ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ಸಿಬಿಎಸ್ಇ ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು ರೀಸನ್ಗೆ ಓಪನ್ ಮಾಡಿದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿರುವಂತಹ ಮಕ್ಕಳಿಗೂ ಒಂದು ಒಳ್ಳೆ ರೀತಿ ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಷ್ಟು ದೊಡ್ಡ ಕಾಲೇಜ್ ಸ್ಕೂಲ್ ನ ಇಲ್ಲಿ ಓಪನ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಫಸ್ಟ್ PU, ಸೆಕೆಂಡ್ PU, 11th, 12th ಕೂಡ ಶುರು ಆಗ್ತಾ ಇದೆ. ಅದು ಕೇಳಿ ತುಂಬಾ ಖುಷಿ ಆಯ್ತು. ಸೊ ಇಲ್ಲಿ ಓದ್ತಾ ಇರೋ ಮಕ್ಕಳು ಥ್ರೂ ಔಟ್ 12th ಸ್ಟ್ಯಾಂಡರ್ಡ್ ವರೆಗೂ ಇಲ್ಲೇ ಕಂಟಿನ್ಯೂ ಮಾಡ್ಬೋದು ಅಂತ.
ಅಂಡ್ ಅದೇ ಪ್ರೋಗ್ರಾಮ್ ನಡೀತಾ ಇದೆ. ಪ್ರೋಗ್ರಾಮ್ ನ ನೋಡಿ ಕೂಡ ತುಂಬಾ ಖುಷಿ ಆಯ್ತು. ಅದೇ ಅಂದ್ರೆ ನನ್ನ ಆಸಕ್ತಿ ಅದ್ರಲ್ಲಿ ಇದ್ದಿದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅಂದ್ರೆ ನನ್ನ ಸ್ಕೂಲ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ಎಕ್ಸಾಮ್ ಟೈಮ್ ಅಲ್ಲಿ ಯೂಶಲಿ ಸ್ಕೂಲ್ಗೆ ಕಡಿಮೆನೆ ಹೋಗ್ತಾ ಇದ್ದು, ಅಷ್ಟು ದಿನ ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಒಂದಷ್ಟು ದಿನಗಳು ರಜಾ ಹಾಕೊಳ್ಳೇಬೇಕು. ಆ ಟೈಮ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನನ್ ಸ್ಕೂಲ್ ನನಗೆ ನಿಂತಿತ್ತು. ಸೊ ಆ ಒಂದು ಉದ್ದೇಶದಿಂದ ನನ್ಗೆ ಈ ಕಡೆ ಇನ್ನೂ ಸ್ವಲ್ಪ ಒಲವಿದ್ರಿಂದ ಎರಡರಲ್ಲೂ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋದು ನನ್ನಲ್ಲಿ ತುಂಬಾ ಇತ್ತು. ಒಂದ್ ಕಡೆ ಪ್ಯಾಷನ್ ಅಂತ ಶುರು ಮಾಡಿ ಎಜುಕೇಶನ್ ನ ನೆಗ್ಲೆಕ್ಟ್ ಮಾಡಿ ಅದ್ರಲ್ಲಿ ಸ್ವಲ್ಪ ಕಡಿಮೆ ಇದ್ ಮಾಡೋದು ನನಗೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಶೂಟಿಂಗ್ ಅಂತ ಹೋದ್ರೆ ನನಗ್ ಫ್ರೀ ಆಗಿದ್ದಾಗೆಲ್ಲ ಓದ್ತಾ ಇರ್ತೀನಿ ನಾನು. ನನ್ ಕಾಲೇಜ್ ಬ್ಯಾಗ್ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಬ್ಯಾಗ್ ಪ್ರತಿ ಸಲ ಇದ್ದೇ ಇರತ್ತೆ ನನ್ ಜೊತೆ. ನಂದು ಶಾರ್ಟ್ ಇಲ್ಲ ಅಂದ್ರೆ ಓದ್ಕೊಂಡೇ ಕೂತ್ಕೋತಾ ಇದೆ. ಸೊ ಅದೇ ಡೆಡಿಕೇಶನ್ ಅಂತ ಹೇಳ್ಬೋದು. ಎರಡರಲ್ಲೂ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋ ಡೆಡಿಕೇಶನ್ ಒಂದು ನನ್ನಲ್ಲಿ ಇದ್ದಿದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಮೇನ್ಲಿ ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ನಿಮ್ ಮಕ್ಳಲ್ಲಿ ಒಂದೊಂದ್ ರೀತಿ ಟ್ಯಾಲೆಂಟ್ಸ್ ಗಳು ಇದ್ದೇ ಇರತ್ತೆ. ಓದೋದು ಎಷ್ಟು ಮುಖ್ಯನೋ ಅದ್ರ ಜೊತೆ ಅವ್ರ ಕಲೆನ ಪ್ರೋತ್ಸಾಹಿಸೋದು ಅಷ್ಟೇ ಮುಖ್ಯ. ಹಾಗಂತ ಎರಡನ್ನೂ ಯಾವ್ದಾದ್ರು ಒಂದು ಚೂಸ್ ಮಾಡಿ ಅಂತ ನಾನ್ ಹೇಳಲ್ಲ. ಬಿಕಾಸ್ ಪ್ಯಾಷನ್ ಎಷ್ಟು ಮುಖ್ಯನೋ ಪ್ರೊಫೆಷನ್ ಆಗಿ ಏನ್ ಚೂಸ್ ಮಾಡ್ತೀವಿ ಅದು ಅಷ್ಟೇ ಮುಖ್ಯ ಆಗತ್ತೆ. ಕಡೆದಾಗಿ ವಿದ್ಯೆ ಅನ್ನೋದೇನಿದೆ ಅದೇ ನಮ್ಮಲ್ಲಿ ಶಾಶ್ವತವಾಗಿ ಉಳಿಯೋದು. ಹಾಗಾಗಿ ಮಕ್ಳಿಗೆ ಎರಡರಲ್ಲೂ ಬ್ಯಾಲೆನ್ಸ್ ಮಾಡೋ ತರ, ಹಂಗಂತ ಟಾಪರೇ ಆಗ್ಬೇಕು, ರ್ಯಾಂಕೇ ಬರ್ಬೇಕು ಅಂತೇನಿಲ್ಲ. ಮಾರ್ಕ್ಸ್ ಯಾವತ್ತು ಮುಖ್ಯ ಆಗಲ್ಲ. ನಾವು ಗೇನ್ ಮಾಡುವಂತ ಒಂದು ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು, ಪಾಠ ಲೆಸನ್ಸ್ ಮಗಪ್ ಮಾಡೋದಲ್ಲ, ಅದ್ರಿಂದ ಅರ್ಥ ಆಗೋ ಒಂದು ವ್ಯಾಲ್ಯೂಸ್ ನ ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನು 1946ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಬೆಂಗಳೂರಿನ ಕ್ರಿಸ್ತು ಜಯಂತಿ ಶಾಲೆಯಲ್ಲಿ 12,500 ಮಕ್ಕಳಿದ್ದಾರೆ. 2019ರಲ್ಲಿ ಪ್ರಾರಂಭವಾದ ಈ ಶಾಲೆ 850ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಗುಣಮಟ್ಟದ ಮತ್ತು ಉತ್ತಮ ಸೌಲಭ್ಯ ನಮ್ಮ ಮೊದಲ ಆದ್ಯತೆ. ಗ್ರಾಮೀಣ ಪ್ರದೇಶದಲ್ಲಿ ಪಿಯುಸಿ, ಪದವಿ ಇನ್ನಿತರ ಕೋರ್ಸುಗಳನ್ನು ಕಡಿಮೆ ಬೆಲೆಯಲ್ಲಿ ಪದವಿ ಸ್ನಾತಕೋತ್ತರ ಶಿಕ್ಷಣ ಕೊಡುವುದು ನಮ್ಮ ಮುಂದಿನ ಉದ್ದೇಶ. We got the application for senior secondary CBSE application this year. We are ready to start the +1 next year onwards. All the labs are set, teachers are set, and we have the facilities. And I'm very happy to tell that the support from the parents, even from the local communities, have been great. With their blessings and prayers and support, we are moving ahead with a lot of confidence. More than that, our students are excellently smart when they are not only in arts or in sports, but they are excellent in communication, confidence, as well as in studies. And our teachers are also very much committed. They do their duties and responsibilities with the most care and sincerity. This is the success story of all the stakeholders, parents, the teachers, the students, as well as the management. ಅಲ್ಲಿ ಯಾವುದೇ ತರಹದ CBSE ಶಾಲೆ ಇರಲಿಲ್ಲ. ಹಾಗಾಗಿ ಈ ಭಾಗದಲ್ಲಿರುವಂತಹ ಹಳ್ಳಿ ಮಕ್ಕಳಿಗೆ CBSE ಪಠ್ಯಕ್ರಮನ ದೊರಕಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆ ಪ್ರಾರಂಭವಾಗಿದ್ದು, ಅದೇ ಉದ್ದೇಶವನ್ನ ಮುಂದುವರಿಸಿಕೊಂಡು ಈಗ ಈ ಮಕ್ಕಳಿಗೆ CBSE ಪಠ್ಯಕ್ರಮದಲ್ಲಿ 11th 12th ನ ಅತಿ ಶಿಕ್ಷಣ ಕೊಡ್ಬೇಕು ಅನ್ನೋ ಇನ್ನೊಂದು ಉದ್ದೇಶನ ಇಟ್ಕೊಂಡು ನಾವು ಬರೋ ವರ್ಷದಿಂದ 11th 12th ನ ಪ್ರಾರಂಭ ಮಾಡ್ತಾ ಇದೀವಿ. ಸೊ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೂ ಸಹ CBSE ಪಠ್ಯಕ್ರಮದಲ್ಲಿ ಶಾಲೆನೂ ಇಲ್ಲ, ಕಾಲೇಜು ಇಲ್ಲ. ಸೊ ನಮ್ದೇ ಮೊಟ್ಟ ಮೊದಲ ಶಾಲೆ, ಮೊಟ್ಟ ಮೊದಲ ಕಾಲೇಜು ಕೂಡ. ಸೊ ಈ ಭಾಗದಲ್ಲಿರೋ ಮಕ್ಕಳನ್ನು ಮುಂದೆ ಬರ್ಬೇಕು ಜೀವನದಲ್ಲಿ. ಕೆಲವೊಂದು ಪೇರೆಂಟ್ಸ್ ಗಳಿಗೆ CBSE ಅಂದ್ರೆ ಏನೇ ಗೊತ್ತಿಲ್ಲ ಏನು ಅಂತ. ಸೊ 11th 12th ಅಂದ್ರೇನು ಸಹ ಗೊತ್ತಿಲ್ಲ. ಸೊ ಈ ಪ್ರಾರಂಭ ಮಾಡ್ತಿರೋದ್ರಿಂದ ಅದೊಂದು ಅವ್ರಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿ ಕೊಡ್ತಾ ಇದೀವಿ. ಸೊ ಹಾಗಾಗಿ ನಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅಡ್ಮಿಷನ್ ಸಹ ಸಿಗುತ್ತೆ ಅನ್ನೋದು ಸಹ ಭರವಸೆ ಕೂಡ ನಮಗೆ. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ನಿರ್ದೇಶಕರು ಆದ ಫಾದರ್ ಸೆಬಾಸ್ಟಿಯನ್ ಎಲಿಜಿಂಕಲ್, CMI ಕ್ರಿಸ್ತು ಜಯಂತಿ ಕಾಲೇಜಿನ ಪ್ರಾಂಶುಪಾಲ ಮತ್ತು ಟ್ರಸ್ಟ್ನ ಕಾರ್ಯದರ್ಶಿ ಫಾದರ್ ಡಾಕ್ಟರ್ ಅಗಸ್ಟಿನ್ ಜಾರ್ಜ್, CMI ಶಾಲೆಯ ಪ್ರಾಚಾರ್ಯ ಫಾದರ್ ಫಿಲಿಪ್ ಜೋಸೆಫ್, CMI ಆರ್ಥಿಕ ಆಡಳಿತ ಅಧಿಕಾರಿ ಫಾದರ್ ಲಿಜೋ ಫಿ ಥಾಮಸ್, CMI ಮಾಸ್ಟರ್ ಜಿತೇನ್ ರಾಜನ್ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಹಲವಾರು ಧರ್ಮಗುರುಗಳು, ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಸಾವಿರಾರು ಪೋಷಕರು, ವಿದ್ಯಾರ್ಥಿಗಳು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. KK ನೂರು ರಾಮು, ನ್ಯೂಸ್ 81 ನೆಲಮಂಗಲ.